ಈ ಗಟ್ಟಿ ಜಾನಪದ ಹುಟ್ಟಿದ್ದು ಗಂಡ ಮೆಟ್ಟದ ನಾಡು ಇಂಡಿಯಲ್ಲಿ, ಇಂಡಿ ತಾಲೂಕು ಹಲಸಂಗಿಯಲ್ಲಿ ಹುಟ್ಟಿದ್ದು. ಹಲಸಂಗಿ ಮೊದಲ ಚಂಡ್ರು, ಸಿಂಪಿ ಲಿಂಗಣ್ಣವರು ಎಲ್ಲರೂ ಈ ನಮ್ಮ ಜಾನಪದ ಜಾಣಿಯರನ್ನು ಹಾಡಿ ಹೊಗಳಿದಂತ ಆಯ್ಕೆ ಮಾಡತಕ್ಕಂತ ಪುಸ್ತಕಗಳು ಮಾಡಿದ್ರು. ಆ ಪುಸ್ತಕದಿಂದ ಹುಟ್ಟಿತ್ತು ಸಾಹಿತ್ಯ. ಬ್ಯಾಸಿಗಿ ಬಿಸಿಲಕ್ಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿ ತಂಪ, ಭೀಮಾರತಿ ಎಂಬ ಹೊಳಿ ತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ, ಕಾಸಿಗೆ ಹೋಗಾಕ ಸೊಂದು ದಿನ ಬೇಕ, ತಾ ಸೊತ್ತಿನ ದಾರಿ ತವರೂರ, ತಾ ಸೊತ್ತಿನ ದಾರಿ ತವರೂರ, ಕಾಶಿ ಕುಂತಾಳ ಹಡೆದವ್ವ ಅಂತ. ಎಂಥ ಮಾತುಗಳನ್ನು! ಇವೆಲ್ಲ ಮಾತುಗಳು ಇವೆಲ್ಲ ಹೇಳ್ಬೇಕಾದ್ರ ತಾಯವ್ ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ, ತಾಯವ್ ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದರ ಮಾದಾಲಿ ಉಂಡ್ಯಾಗ ಮಲಿ ಹಾಲ ಅಂತ. ಎಂತ ತಾಯಿ ಬಗ್ಗೆ ಹೇಳ್ತಕ್ಕಂಥ ಸೆಂಟಿಮೆಂಟ್. ನೋಡ್ರಪ್ಪ, ಊರ್ ಹೋದವ್ರ ಸುದ್ದಿ ದೇವ್ರೇನ್ ಬಲ್ಲ, ಪದರಾಗ 2 ರೊಟ್ಟಿ ಇರ್ಬೇಕಂತ ಹೇಳಿ ನಮ್ಮವ್ವ ಏನ್ ಮಾಡ್ತಿದ್ದಾಳ ಅಂದ್ರ ಬುತ್ತಿ ಕಟ್ಟಿ ಕಳಿಸ್ತಿಳು. ಬುತ್ತಿ ಹೋಗಿ ಊಟ ಮಾಡಿದ್ರ ಆ ಪ್ರೀತಿ, ಅಮೃತ, ಮಮತೆ ಅಂತಕ್ಕಂಥದ್ದು ಎದ್ದು ಕಾಣ್ತಿತ್ತಂತ. ಅಂತ ಒಂದು ನಾಡಿನವ್ರು. ಆತ್ಮೀಯರೇ, ಹಿಂಗ್ ಹೇಳ್ಕೋತ ಹೊಂಟ್ರ ಜನಪದ ಅಂದ್ರೆ ಹೆಂಗ? ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿ ಮೊಸರ ಹಿಂಡಿ ಬೆರತಾಂಗ, ಹುಳುವಾನದೊಳಗ ಬುಳ್ಳೊಳ್ಳಿ ಬೆರತಂಗ.